ನಮಸ್ಕಾರ ಸ್ನೇಹಿತರೆ, ಸಗಸಂತು ಚಾನಲ್ಗೆ ಸ್ವಾಗತ. ನಾನು SBI ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿ ಅಂತ ಹೇಳ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು ಇವಾಗಿದ್ದಾವೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಅರ್ಜಿಯಲ್ಲಿ ಸಲ್ಲಿಸೋದು, ಅರ್ಜಿನ ಲಾಸ್ಟ್ ಡೇಟ್ ಏನು, ಯಾವ್ಯಾವ ಜಾಬ್ಗಳು ಇವಾಗಿದ್ದಾವೆ, ಯಾವ್ಯಾವ ಡಿಗ್ರಿ ಓದಿರಬೇಕು, ಏನು ಓದಿರಬೇಕು, ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು SBI ಅಲ್ಲಿ ಕಾಲ್ಫರ್ ಆಗಿರೋದು 169 ಜಾಬ್ಗಳಿಗೆ ಇವತ್ತಿಗೆ ಕಾಲ್ಫರ್ ಆಗಿದೆ. 48,000ದಿಂದ 60,000ವರೆಗೂ ಸಂಬಳವನ್ನು ಕೊಡ್ತಾರೆ. 48,000 ಸ್ಟಾರ್ಟಿಂಗ್ ಸ್ಯಾಲರಿ ಅಂತ ಹೇಳ್ಬೋದು. HRA DA CCA ಇವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಿಮ್ಗೆ 60,000ವರೆಗೂ ಸಂಬಳ ಸಿಗುತ್ತೆ. ಅರ್ಜಿನ ನೀವು ಆನ್ಲೈನಲ್ಲಿ ಸಲ್ಲಿಸಬೇಕಾಗತ್ತೆ. ನವೆಂಬರ್ 22ರಿಂದ ಡಿಸೆಂಬರ್ 12ವರೆಗೂ ಅರ್ಜಿನ ನೀವು ಸಲ್ಲಿಸಬಹುದು. bank.sbi ಈ ವೆಬ್ಸೈಟ್ಗೆ ಹೋಗಿ, ಇದು ಒಂದು ಅಫಿಷಿಯಲ್ ವೆಬ್ಸೈಟ್, ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ bank.sbi ಇದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ಮೇಲೆ ಜಾಯಿನ್ SBI ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಅಂದರೆ ಸೇರ್ಕೊಳ್ಳೋಕ್ಕೆ, ಹೊಸದಾಗಿ ಸೇರ್ಕೊಳ್ಳೋಕ್ಕೆ ಅಂತ ಆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ CRPD/SCO/2024-25/18 ಅಂತ ಒಂದು ಡೀಟೇಲ್ಸ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು, ಈ ಅರ್ಜಿಗಳಿಗೆ ಸಲ್ಲಿಸಬಹುದು. ಆಯ್ತಾ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಲ್ಲಿ 3 ಥರ ವಿಂಗಡಣೆ ಮಾಡಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್, ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ಅಂತ. ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಅಲ್ಲಿ BE ಸಿವಿಲ್ ಆಗಿರಬೇಕು, 2 ವರ್ಷ ಪ್ರಯರ್ ಎಕ್ಸ್ಪೀರಿಯನ್ಸ್ ಇರಬೇಕು, ಹಾಗೂ 60% ಅಷ್ಟು ಅಂಕಗಳನ್ನು ನೀವು ಇಂಜಿನಿಯರಿಂಗ್ ಅಲ್ಲಿ ಪಡೆದಿರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ TEEE ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರಿಗೆ BE ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಪ್ರಯರ್ ಇರಬೇಕು, ಹಾಗೂ 60% ಅಷ್ಟು ಮಾರ್ಕ್ಸ್ನ ಇಂಜಿನಿಯರಿಂಗ್ ಅಲ್ಲಿ ಪಡೆದಿರಬೇಕು. 21 ವಯೋಮಿತಿಯಿಂದ 40 ವರ್ಷ ವಯೋಮಿತಿಯವರು ಯಾರು ಬೇಕಾದ್ರೂ ಅಪ್ಲೈ ಮಾಡೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ಗೆ 21 ವರ್ಷದಿಂದ 30 ವರ್ಷ ವಯೋಮಿತಿಯವರು ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್, ಇದು ಬಂದ್ಬಿಟ್ಟು ಫೈರ್ ಅಂಡ್ ಸೇಫ್ಟಿ ರಿಲೇಟೆಡ್ ಇಂಜಿನಿಯರಿಂಗ್ನ ಮಾಡಿರಬೇಕು, 3 ವರ್ಷ ಪ್ರಯರ್ ಎಕ್ಸ್ಪೀರಿಯನ್ಸ್, 60% ಮಾರ್ಕ್ಸ್ನ ಪಡೆದಿರಬೇಕು. 21ರಿಂದ 40 ವರ್ಷ ವಯೋಮಿತಿಯವರು ಯಾರು ಬೇಕಾದ್ರೂ ಅಪ್ಲೈ ಮಾಡೋದು. ಶಂಸಿಸ್ತಾ ಇದ್ರೆ ಏನೋ ರಾತ್ರಿ ವಿಡಿಯೋ ಮಾಡೋದ್ರೆ ಸ್ವಲ್ಪ ನಿದ್ದೆಗಳಾಗಿ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಆನ್ಲೈನ್ ರಿಟರ್ನ್ ಎಕ್ಸಾಮ್ ಇರುತ್ತೆ, ಹಾಗೂ ಇಂಟರ್ವ್ಯೂ ಕೂಡ ಇರುತ್ತೆ. 750 ರೂಪಾಯಿ ಅಷ್ಟು ಅಪ್ಲಿಕೇಶನ್ ಫೀಸ್ನಾಗ ಇಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ನನಗೆ ಅಪ್ಲಿಕೇಶನ್ ಫೀಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ತಿಳಿಸ್ಕೊಡಿ. ಅಪ್ಲಿಕೇಶನ್ ಫೀಸ್ ಜಾಸ್ತಿ ಅಂತ ಮಿಸ್ ಮಾಡ್ಕೋಬೇಡಿ. ನೀವು ಅರ್ಜಿ ಸಲ್ಲಿಸಲು ಅರ್ಹರಾದರೆ, ಈ ಡಿಗ್ರಿ ಇದ್ದು, ಎಕ್ಸ್ಪೀರಿಯನ್ಸ್ ಇದ್ದು, ಪರ್ಸೆಂಟೇಜ್ ಇದ್ದರೆ ದಯಮಾಡಿ ಅಪ್ಲೈ ಮಾಡಿ. ಯಾಕೆಂದ್ರೆ 169 ಜಾಬ್ಗಳು ಒಳ್ಳೆ ಸಂಬಳವನ್ನು ಕೊಡ್ತಾರೆ. SBI ಒಂಥರ ಪರ್ಮನೆಂಟ್ ಜಾಬು, ಒಳ್ಳೆ ಗೌರ್ಮೆಂಟ್ ಹುದ್ದೆ ಅಂತಾರನೇ ಹೇಳ್ಬೇಕು. ಆ ಕಾರಣಕ್ಕೋಸ್ಕರ ಆದಷ್ಟು ಅಪ್ಲೈ ಮಾಡೋದನ್ನ ಮಿಸ್ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಒಂದ್ಸಲ ಅಧಿಸೂಚನೆ ಇಲ್ಲಿ ಹೋಗಿ, ನಾನು ವೆಬ್ಸೈಟ್ ಹೇಳಿದ್ನಲ್ಲ, bank.sbi.com ಅಲ್ಲಿ ಹೋಗ್ಬಿಟ್ಟು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ. ನಿಮಗೆ ಸೂಟ್ ಆಗುತ್ತೆ ಅಂದರೆ ಜಾಬು ದಯಮಾಡಿ ಅಪ್ಲೈ ಮಾಡಿ. ಇದೇ ಥರ ನಿಮಗೆ ಅಂದ್ರೂ ಈ ಜಾಬ್ ಸೂಟ್ ಆಗಿಲ್ವಾ, ತಲೆ ಕೆಡಿಸ್ಕೊಬೇಡಿ. ಇದೇ ಥರ 100 ವಿಡಿಯೋಗಳನ್ನ ಕೊಂಡಿರುತ್ತೆ, ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಹೊಸ ವಿಡಿಯೋಗಳು ಕೂಡ ಪ್ರತಿನಿತ್ಯ ನಾನು 4ರಿಂದ 5 ವಿಡಿಯೋಗಳು ಜಾಬ್ ಬಗ್ಗೆನೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದು ಕೂಡ ಬರ್ತಾ ಇರ್ತದೆ, ಅದನ್ನು ಮಿಸ್ ಮಾಡ್ಕೋಬಾರ್ದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ಒತ್ತುಬಿಟ್ಟು ನಿಮ್ಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ರೆ ಎಲ್ಲರಿಗಿಂತ ಮುಂಚೆ ಜಾಬ್ ಅಪ್ಡೇಟ್ ನಿಮ್ಮ ಫೋನ್ಗೆ ಬರುತ್ತೆ. ನೀವು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ನಿಮಗೆ ಪರಿಚಯಸ್ಥರು ಈ ಜಾಬ್ಗಳಿಗೆ ಯಾರು ಹುಡುಕ್ತಾ ಇದ್ದೀರೋ ಅವರು ಕೂಡ ಹೋಗಿ ಫಸ್ಟ್ ಅಪ್ಲೈ ಮಾಡ್ಬೋದು. ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ.